ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನು NR ಪುರದಿಂದ ನನ್ನ ತವರು ಮನೆಯಾದ ತೀರ್ಥಹಳ್ಳಿಗೆ ಬಂದಿದ್ದೀನಿ. ಇಲ್ಲಿ ನನ್ನ ತಮ್ಮನ ಮದುವೆ ಇದೆ. ಇವತ್ತು ಮೆಹಂದಿ ಫಂಕ್ಷನ್ ಇದೆ. ಅದರ ಒಂದು ಸಣ್ಣ ಡೆಕೋರೇಷನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಇನ್ನೂ ಡೆಕೋರೇಷನ್ ಮಾಡ್ತಿದ್ದಾರೆ. ಇದು ನಾನು ಸಣ್ಣದಾದ ಒಂದು ವಿಡಿಯೋನ ಮಾಡಿದ್ದೀನಿ. ಇನ್ನೂ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು. ನಾನಿದು ಸಣ್ಣದಾದ ಒಂದು ವಿಡಿಯೋ ಮಾಡಿದ್ದೀನಿ. ಇವತ್ತು ಒಂದು ಮಟನ್ ಗ್ರೇವಿ ಮತ್ತು ಗೀ ರೈಸ್ ರೆಸಿಪಿಯನ್ನು ಇವರು ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರೆ. ಯಾವುದೇ ಫಂಕ್ಷನಿಗೆ ಯಾವ ಥರದ್ದು ಬೇಕಾದರೆ ಅಡುಗೆ ಎಲ್ಲ ನಿಮಗೆ ಮಾಡ್ತಾರೆ. ಬಿರಿಯಾನಿ, ಚಿಲ್ಲಿ, ಕಬಾಬು, ನಿಮಗೆ ಯಾವ ಥರದ ಅಡುಗೆ ಬೇಕಾದರೂ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರಿವತ್ತು ಮಟನ್ ಸಾರನ್ನು ಮಾಡ್ತಿದ್ದಾರೆ. ಅದರ ರೆಸಿಪಿಯನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಮೊದಲಿಗೆ ಎಣ್ಣೆ ಹಾಕಿ ಇವರು ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆ ಹಾಕಿ ಮತ್ತು ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ. ಇದಕ್ಕೆ ಉಪ್ಪು ಹಾಕಿ ಫ್ರೈ ಮಾಡಿದರೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ. ಬೇಗ ಫ್ರೈ ಮಾಡಿ ಇದು ಮೆಣಸು, ಹಸಿಮೆಣಸು, ಪುದೀನ, ಪೇಸ್ಟ್ ಮಾಡಿದ್ದಲ್ಲ. ಅದು ನೀರುಳ್ಳಿ ಫ್ರೈ ಆದ ತಕ್ಷಣ ಇದು ಹಾಕಬೇಕಲ್ಲ. ಎಷ್ಟು ಹಸಿಮೆಣಸು ಹಾಕಿದ್ದೀರಾ? 1/4 kg ಹಸಿಮೆಣಸು. ಪುದೀನ 2 ಕಟ್ಟು. ಕೊತ್ತಂಬರಿ ಸೊಪ್ಪು 3 ಕಟ್ಟು. ಇದು 10 kg ಮಟನಿಂದು ಸಾರಿಗೆ. ಶುಂಠಿ ಪೇಸ್ಟು ಎಷ್ಟು? ಶುಂಠಿ ಎಷ್ಟು? 1/4 kg ಶುಂಠಿ ಪೇಸ್ಟು. ಬೆಳ್ಳುಳ್ಳಿ ಪೇಸ್ಟ್ 1/4 kg. 1/4 kg ಬೆಳ್ಳುಳ್ಳಿ ಪೇಸ್ಟು. ಅರಿಶಿನ ಇದು ಎಷ್ಟು? 25 ಗ್ರಾಮ್. 2 kg ಟೊಮೆಟೊನ ರುಬ್ಬಿ ಪೇಸ್ಟ್ ಮಾಡಿ ಹಾಕಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಬೇಯಿಸಿದ ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಇದಕ್ಕೆ ರುಬ್ಬಿದ ತೆಂಗಿನಕಾಯಿ, ಬೇಬಿ ಗೋಡಂಬಿ ಮತ್ತು ಬಡೆ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಕುದಿ ಬರೋ ತನಕ ಕುದಿಸಿದ್ರೆ ಮಟನ್ ಸಾರು ರೆಡಿಯಾಗುತ್ತೆ. ಗೀ ರೈಸ್ ಮಾಡುವ ವಿಧಾನ ಎಂತೆಲ್ಲ ಹಾಕಿದ್ದೀರಾ ಹೇಳಿ. ಇದು ಎಷ್ಟು kg ಗೀ ರೈಸು? ಹೇಳಿ ಏನೆಲ್ಲ ಬೇಕು. 2 ಲೀಟ್ರ್. ಹಾಂ, ಚಕ್ಕೆ, ಲವಂಗ, ಏಲಕ್ಕಿ 25 ಗ್ರಾಮು. ಸ್ವಲ್ಪ ಜೋರಲ್ಲಿ ಹೇಳಿ. 25 ಗ್ರಾಮು ಚಕ್ಕೆ, 25 ಗ್ರಾಮ್ ಲವಂಗ, ಏಲಕ್ಕಿ 25, ಆಮೇಲೆ ಹಸಿಮೆಣಸು 10, ಆಮೇಲೆ ನೀರುಳ್ಳಿ 1.5 kg. 1 kg ಅಂತ ಇತ್ತು. 1 kg ನೀರುಳ್ಳಿನಾ? 10 kg ಗೀ ರೈಸಿಗೆ. ಆಮೇಲೆ ಪಲಾವ್ ಎಲೆ, ಎಣ್ಣೆ ಹಾಕಿದ್ರು. ಫಸ್ಟಿಂದ ಹೇಳಿ. 2 ಲೀಟ್ರ್ ಎಣ್ಣೆ ಹಾಕಿ ಆಮೇಲೆ ನೀರುಳ್ಳಿ 1 kg ನೀರುಳ್ಳಿನ ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡಬೇಕು. ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲ ಹಾಕಿ ಪಲಾವ್ ಎಲೆ ಹಾಕಿ ಫ್ರೈ ಮಾಡಬೇಕು. ಅದು ಬ್ರೌನ್ ಕಲರ್ ಆದಮೇಲೆ ಅದಾದಮೇಲೆ ನೀರು ಎಷ್ಟು, ಹೇಗೆ ಅಳತೆ ಅದು? 1 kgಗೆ 1 ಗ್ಲಾಸಿಗೆ 2 ಲೋಟ ನೀರು. ಅದು ಹಾಕಿ 10 kgಗೆ ಈಗ ನೀವು ಎಷ್ಟು ಹಾಕಿದ್ರಿ? 10 kgಗೆ ಈಗ ಅಕ್ಕಿ ಒಂದು ಪಾತ್ರೆಯಲ್ಲಿ ತಗೊಂಡು ಅದ್ರ ಅಷ್ಟು ಅಳತೆಯಲ್ಲಿ ನೀರು ಹಾಕಿದ್ದು. ಒಂದು ಅಕ್ಕಿಗೆ 2 ನೀರು. ಒಂದು ಇದರಲ್ಲಿ 2 ನೀರು.
ಹಾಕಿ ಇದು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಕುದಿಯಕ್ಕೆ ಬಿಟ್ಟು ಹ್ಞೂ. ಆಮೇಲೆ ದಮ್ ಕೊಡ್ತೀವಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಾ? ಪುದೀನ ಕಟ್ಟು ಒಂದು ಪುದೀನ ಒಂದು ಕಟ್ಟು ಸಣ್ಣದಾಗಿ ಹೆಚ್ಚಿದ್ದು ಹಾಕಿದ್ದೀರಾ, ಮತ್ತು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕಿಲ್ವಾ? ಅದು ಹಾಕೋದು ಬೇಡವಾ? ಅದು ಬೇಡ. ಹ್ಞೂ ಸರಿ. ಈರುಳ್ಳಿ ಬೇಡ. ಹ್ಞೂ ಪುದೀನ ಒಂದು ಕಟ್ಟು. ಹ್ಞೂ ನೀನೇನು ಹೇಳಿ ಫುಲ್ಲು ನೀರು ಡ್ರೈ ಆಗಬೇಕಲ್ಲ? ಹ್ಞೂ ಡ್ರೈ ಆದಮೇಲೆ ದಮ್ಮಿಗೆ ಇಡೋದಲ್ಲ? ನಿಂಬು ಚೆಲ್ರು, ಲಿಂಬು 2 ಕಟ್ ಮಾಡಿ ಹಾಕಿದ್ದು. ಹ್ಞೂ ಮತ್ತು ತುಪ್ಪ ಸ್ವಲ್ಪನಾ? 1/4 ಲೀಟ್ರ್ ತುಪ್ಪ. ಹ್ಞೂ ಅದನ್ನು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ದಮ್ಮಿಗೆ ಇಡಬೇಕು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.